ಶಾಸಕ ಎಚ್.ಕೆ. ಪಾಟೀಲ್ ಹೆಸರಿನಲ್ಲಿ ಮತದಾನ ಪಟ್ಟಿಯಲ್ಲಿ 3 ಕಡೆ ಹೆಸರು ಇವೆ. ಬೂತ್ ನಂಬರ್ ಯಾವ 153 ಇಲ್ಲಿ ಗದಗ ಬರ್ತದೆ ಸರ್. 153 ಒಂದೈತ್ರಿ. 143 ಯಾರ್ದು? ಅದು ಗ್ರಾಮೀಣ ಸರ್. ರಾಜ್ಯಾದ್ಯಂತ ಕಳೆದ 4 ದಿವಸದಿಂದ SIR ಮನೆ ಮನೆಗೆ ಹೋಗಿ ಓಟಿನ ಪರಿಷ್ಕರಣೆ ನಡೆದಿದೆ. BLOಗಳು ಮನೆ ಮನೆಗೆ ಹೋಗಿ ಏನು ಮ್ಯಾಪಿಂಗ್ ಆಗಿದೆ ಅದಾದ ಮೇಲೆ ಮತದಾರರ ಪಟ್ಟಿ ಅನುಸಾರವಾಗಿ ಅವರಿಗೆ ಫಾರ್ಮನ್ನು ಕೊಟ್ಟು ಅವುಗಳನ್ನು ತುಂಬಿ ಸ್ಕ್ಯಾನ್ ಮಾಡಬೇಕನ್ನುವಂಥ ಆದೇಶ ಇದೆ. ಹಲವಾರು ಕಡೆ BLOಗಳೇ ಬಂದಿಲ್ಲ. ಇನ್ನು ನಂಬರ್ 1 ಹಲವಾರು ಕಡೆ BLOಗಳೇ ಬಂದಿಲ್ಲ, ಅಟೆಂಡೇ ಆಗಿಲ್ಲ. ಕೇಳಿದರೆ ಫೋನ್ ಮಾಡಿ ಕೇಳಿದ್ರೆ ನಾವು ಬರೋದಿಲ್ಲ, ನಮಗೆ ಬೇರೆ ಕೆಲಸ ಇದೆ, ನಮ್ಮ ಕೆಲಸ ಮುಗಿಸ್ಕೊಂಡು ಬರ್ತೀವಿ ಹೇಳ್ತಾರೆ. ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಿದರೂ ಕೂಡ ಏನು ಕೆಲಸ ಆಗ್ತಾರೆ. ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 20 ರಿಂದ 25 BLOಗಳು ಇವತ್ತು ಹಾಜರಾತಿ ಆಗಿಲ್ಲ. 4ನೇ ದಿವಸ ಆದರೂ ಕೂಡ ಹಾಜರಾತಿ ಆಗಿಲ್ಲ. ಇದು ನಂಬರ್ 1. ನಂಬರ್ 2, ಮಸೂತಿಗಳಲ್ಲಿ ಪ್ರೈವೇಟ್ ಜಾಗದಲ್ಲಿ ಕುಂತು ಗುಂಪಾಗಿ ಬಂಚುಗಳಲ್ಲಿ ತುಂಬಿ ಮಾಡ್ತಾಯಿದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ, ಕೆಲವು ಕಲ್ಯಾಣ ಮಂಟಪದಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಇದು ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ರಾಜ್ಯ ಸರ್ಕಾರ SIRನ ದಾರಿ ತಪ್ಪಿಸೋ ಸಲುವಾಗಿ, ಹಳ್ಳ ಹಿಡಿಸೋ ಸಲುವಾಗಿ ಕೆಲಸ ಆಗ್ತಾಯಿದೆ. ಇನ್ನು 3ನೇದಾಗಿ, ಯಾರ್ಯಾರು ಅದರಲ್ಲಿ ಸೇರ್ಪಡೆ ಅರ್ಹತೆಗಿಲ್ಲ, 2 ಕಡೆ 3 ಕಡೆ ಇದೆ, ಈಗಾಗಲೇ ಮ್ಯಾಪಿಂಗ್ ಮಾಡಿದರೂ ಕೂಡ ಅವ್ರ ಹೆಸರುಗಳು ಮತ್ತೆ ಮತದಾರ ಪಟ್ಟಿಯಲ್ಲಿದ್ದಾವೆ. ಗದಗ ಜಿಲ್ಲೆಯಲ್ಲಿಯೂ ಕೂಡ ನಮಗೆ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ, ಗದಗ ಕ್ಷೇತ್ರ ಮತ್ತು ರೋಣ ಕ್ಷೇತ್ರದಲ್ಲಿ ಈ ಥರ ಡಬಲ್ ಆಗಿರುವಂಥದ್ದು, 3 ಆಗಿದ್ದು 4 ಆಗಿರುವಂಥ ಮತದಾರ ಪಟ್ಟಿಯಲ್ಲಿ ನಮಗೆ ಸಿಕ್ಕಿದೆ. ಇವುಗಳನ್ನು ನೀವು ತೆಗೆದುಹಾಕಬೇಕು ಅನ್ನುವಂಥ ಸೂಚನೆಯನ್ನು ನಾವು ತಹಸೀಲ್ದಾರ್ ಕೊಟ್ಟರೂ ಕೂಡ ಯಾವುದೂ ಗಂಭೀರತೆಯನ್ನು ತೆಗೆದುಕೊಂಡಿಲ್ಲ. ಈಗ ಮೊದಲೇ ಉದಾಹರಣೆ ನಿಮ್ಗೆ ಕೊಡ್ತೀನಿ. ಮೊದಲೇ ಉದಾಹರಣೆ, ಹನುಮಂತಗೌಡ ಪಾಟೀಲ್, ತಂದೆ ಹೆಸರು ಕೃಷ್ಣಗೌಡ, ಬೂತ್ ನಂಬರ್ 143, ಕ್ರಮ ಸಂಖ್ಯೆ 161. ಅದೇ ಬೂತ್ನಲ್ಲಿ 143, ಕ್ರಮ ಸಂಖ್ಯೆ 183. ಅದಾದ ಮೇಲೆ 10 ಬೂತ್ ನಂತರ 153ನೇ ಬೂತ್ ನಂಬರ್ನಲ್ಲಿ 393 ಕ್ರಮ ಸಂಖ್ಯೆ. ಹುಲ್ಕೋಟೆಯ H.K. ಪಾಟೀಲ್ ಹೆಸರು. ಅವ್ರ ಹೆಸರಿನಲ್ಲಿಯೇ 3 ಮತಗಳಿದ್ದಾವೆ ಮತದಾರ ಪಟ್ಟಿಯಲ್ಲಿ. ನಿಮಗೆ ಬೇಕಂದ್ರೆ ಕಾಪಿನೂ ಕೂಡ ಅಧಿಕೃತವಾಗಿ ಇಲೆಕ್ಷನ್ ಕಮಿಷನಲ್ಲಿರುವಂಥ ಕಾಪಿನೂ ಕೂಡ ನಾವು ಕೊಡ್ತೇವೆ. ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. 143 ಬೂತ್ ನಂಬರ್ 161, 143 ಕ್ರಮ ಸಂಖ್ಯೆ 183, ಬೂತ್ ನಂಬರ್ 153, ಕ್ರಮ ಸಂಖ್ಯೆ 396. ಹನುಮಂತಗೌಡ, ಕೃಷ್ಣಗೌಡ, H.K. ಪಾಟೀಲ್, ಹುಲ್ಕೋಟೆಯ ಮತದಾರ ಪಟ್ಟಿಯಲ್ಲಿ ಅವ್ರು 3 ಹೆಸರಿದ್ದಾವೆ. ಒಬ್ಬ ಮಂತ್ರಿಗಳು, ಪ್ರಖ್ಯಾತ ಜನರ ಹೆಸರನ್ನು 3 ಬಾರಿ ಬಂದರೆ ಯಾವ ರೀತಿ ಪರಿಷ್ಕರಣೆ ಆಗ್ತಾಯಿದೆ? ಹೀಗಾಗಿ ನೆಕ್ಸ್ಟ್ ಉದಾಹರಣೆ ನಮ್ಮ ರೋಣದ ನದಾಫ್, ಯಮನೂರ್, ಬೂತ್ ನಂಬರ್ 4, ಕ್ರಮ ಸಂಖ್ಯೆ 147. ನೆಕ್ಸ್ಟು ಬೂತ್ ನಂಬರ್ 158, ಕ್ರಮ ಸಂಖ್ಯೆ 658.
ನೆಕ್ಸ್ಟು ಬೂತ್ ನಂಬರ್ 159 ಕ್ರಮ ಸಂಖ್ಯೆ 247. ನೆಕ್ಸ್ಟು 219 ಬೂತ್ ಸಂಖ್ಯೆ ಕ್ರಮ ಸಂಖ್ಯೆ 116. ಇನ್ನೊಂದಿದೆ ಬೂತ್ ನಂಬರ್ 226 ಕ್ರಮ ಸಂಖ್ಯೆ 265. 1 2 3 4 5 ಕಡೆ ಒಬ್ಬ ವ್ಯಕ್ತಿಯ ಹೆಸರು ಋಣ ಮತದಾರ ಕ್ಷೇತ್ರದಲ್ಲಿದೆ. ಈ ಥರ ನಾವು ಗದಗ್ನಲ್ಲಿ ಇನ್ನೊಬ್ಬರದು ಅರೀಫ್ ನದಾಫ್ ಅಲ್ಲಾ ಸಾಬ್ ಬೂತ್ ನಂಬರ್ 182 ಕ್ರಮ ಸಂಖ್ಯೆ 286. ಆ ಮುಂದೆ 183 ಬೂತ್ ನಂಬರಲ್ಲಿ 552. ಇಂಥವು ರೋಣ ಕ್ಷೇತ್ರದಲ್ಲಿ ಒಟ್ಟು 3804 ಡೂಪ್ಲಿಕೇಟ್ ಆಗಿದ್ದಾವೆ, ಟ್ರಿಪ್ಲಿಕೇಟ್ ಆಗಿದ್ದಾವೆ, ಕ್ವಾಡ್ರಿಪ್ಲೇಟ್ ಅಂದರೆ 4 5 ಕಡೆ ಇರುವಂಥದ್ದು 3804 ಮತಗಳು ರೋಣ ಮತದಾರ ಕ್ಷೇತ್ರದಲ್ಲಿದೆ. ಗದಗ ಮತದಾರ ಕ್ಷೇತ್ರದಲ್ಲಿ ಈ ಥರ ಡಬಲ್ಲು ಟ್ರಿಬಲ್ ಇರುವಂಥದ್ದು 2305. ಇವು ನಮಗೆ ಕಂಡು ಬಂದಿರುವಂಥದ್ದು. ಇನ್ನೂ ಎಷ್ಟಿದ್ದಾವೆ ನಾವು ನೋಡ್ಕೋಬೇಕಾಗ. ಇವುಗಳನ್ನು ಇವತ್ತು ತೆಗೆದು ಹಾಕುವಂಥ ಕ್ರಮ ಆಗಬೇಕಲ್ಲ. ಯಾವುದೇ ರೀತಿಯ ಮನೆಗೆ ಹೋಗಿ ಮಾಡ್ತಿರುವಂಥದ್ದು ಸಮರ್ಪಕವಾಗಿಲ್ಲ. ಇವರು ಬೇಲೋಗಳು ಬರಲ್ಲ, ಅವುಗಳನ್ನು ಸುಮ್ಮನೆ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಹೋಗ್ತಾರೆ. ಅದನ್ನು ತುಂಬುವುದಕ್ಕೆ ಸಹ ಮಾಡ್ತಾಯಿಲ್ಲ. ಅದಕ್ಕೆ ಸರಿಯಾಗಿ ವೋಟರ್ ಐ ಡಿ ಇದೆಯಲ್ಲೋ ಏನಿಲ್ಲ ಕನ್ಫರ್ಮೇಷನ್ ಆಗಬೇಕು. ಆಮೇಲೆ ಸ್ಕ್ಯಾನ್ ಮಾಡಬೇಕು. ಇದು ಒಂದು ತಿಂಗಳಲ್ಲಿ ಒಂದು ಬೂತ್ನಲ್ಲಿ ಕನಿಷ್ಠ 1000 ಮತದಾರ ಸಂಖ್ಯೆ ಇರ್ತದೆ. ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ? ಅವ್ರಿಗೆ ಯಾವುದು ಸರಿಯಾಗಿ ಟ್ರೈನಿಂಗೂ ಇಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಕೆಲವ್ರಿಗಂತೂ ಸ್ಕ್ಯಾನ್ ಮಾಡೋಕ್ಕೆ ಬರೋದಿಲ್ಲ. ಈಗೆಲ್ಲ ಕಡೆ ಅಂಜುಮನ್ ಇಸ್ಲಾಂದವರು ಜನ ಬಿಟ್ಟು ಇವತ್ತು ಗುಂಪಲ್ಲಿ ತುಂಬುವಂಥದ್ದು, ಬಂಚಲ್ಲಿ ತುಂಬುವಂಥದ್ದು, ಮಸೂತಿಗಳಲ್ಲಿ ತುಂಬುವಂಥದ್ದು. ಉದಾಹರಣೆಗೆ ನನ್ನ ಫೋನಲ್ಲಿ ಬಂಕಾಪುರದಲ್ಲಿ, ಶಿಗ್ಗಾಂವ್ ತಾಲೂಕಿನ ಬಂಕಾಪುರದಲ್ಲಿ ನಿನ್ನೆ 2 ಮಸೂತಿಯಲ್ಲಿ ತುಂಬ್ತಿರೋದನ್ನು ಈಗಾಗಲೇ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಇದರ ಜೊತೆಗೆ ಇವತ್ತು ಈಗ ತಾನೇ ನಮ್ಗೆ ಬಂದಿರುವಂಥ ಮಾಹಿತಿ ಇಲ್ಲಿದೆ ನೋಡಿ. ಅದರ ವಿವರಣೆ ಕೊಡ್ತೀನಿ, ಯಾವ ಮಸೂತಿ ಅಂತ ಕೊಡ್ತೀನಿ. ಮಸೂತಿಯಲ್ಲಿ ಕೂತ್ಕೊಂಡು ನಾನು ಇದನ್ನು ಹಾಕ್ತೀನಿ, ನಿಮ್ಮ ನಂಬರ್ಗೆ ಹಾಕ್ತೀನಿ. ಮಸೂದಿಯಲ್ಲಿ ಕೂತ್ಕೊಂಡು ಬಿಯೋಲೋ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಇದು ಶಿಗ್ಗಾಂವ್ ಕ್ಷೇತ್ರದಲ್ಲಿ 191ನೇ ಮತಗಟ್ಟೆ ಸಂಖ್ಯೆ, ಬಂಕಾಪುರ ಊರಿಂದು 191 ಮತಗಟ್ಟೆ ಸಂಖ್ಯೆ, ದೊಡ್ಡ ದೇವರ ಮಸೂದಿ ಬಂಕಾಪುರ. ನಿನ್ನೆ 2 ಮಸೂದಿಯಲ್ಲಿ ಬಂಕಾಪುರದಲ್ಲೇ ಮಾಡಿ ಸಿಕ್ಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೇವೆ, ವಿಡಿಯೋ ಕೊಟ್ಟಿದ್ದೇವೆ. ಇವತ್ತು ಮಾಡ್ತಾಯಿದ್ದಾರೆ. ಅಂದರೆ ಯಾರ್ದು ಭಯ ಇಲ್ಲ. ಇವತ್ತವಾಗಿ ಒಂದು ವರ್ಗದ ಜನಕ್ಕೆ ಫುಲ್ ಫ್ರೀ ಬಿಟ್ಬಿಟ್ಟಾರೆ. ಅಧಿಕಾರಿಗಳು ಕೂಡ ಶಾಮಲಾಗಿದ್ದಾರೆ. ಅದಕ್ಕೆ ನಾವು ಇಲೆಕ್ಷನ್ ಕಮಿಷನ್ಗೆ ಆಗ್ರಹ ಮಾಡ್ತಾಯಿದ್ದೀವಿ. ಯಾವ್ಯಾವ ಕ್ಷೇತ್ರದಲ್ಲಿ ಈ ಥರ ಅಕ್ರಮ ನಡೆದಿದೆ ಆ ಎಲ್ಲ ಕ್ಷೇತ್ರದಲ್ಲಿ ತಹಸೀಲ್ದಾರ್ಗಳನ್ನು ಸಸ್ಪೆಂಡ್ ಮಾಡಬೇಕು. ತಹಸೀಲ್ದಾರ್ ಸಸ್ಪೆಂಡ್ ಆಗಬೇಕು, ಸಂಬಂಧಪಟ್ಟಂಥ ತಲಾಟಿ ಸಸ್ಪೆಂಡ್ ಆಗಬೇಕು, ಸಂಬಂಧಪಟ್ಟಂಥ ಯಾರು ಆಫೀಸರ್ಸ್ ಇದ್ದಾರೆ, ಆಮೇಲೆ ಟೀಚರ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಸ್ಪೆಂಡ್ ಆಗಬೇಕು ಮತ್ತು ಹೊಸಬ್ರನ್ನ ಕೂಡಲೇ ನೇಮಿಸಬೇಕು ಪ್ರಕ್ರಿಯೆ ಮುಂದುವರಿಯೋಕ್ಕೆ. ರಾಜ್ಯ ಸರ್ಕಾರ ನಾನು ಅದಕ್ಕೆ ಮೊದಲನೇ ದಿವಸನೇ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಮ್ಮ BLETಗಳು ಹುಷಾರಿರಬೇಕು. ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಒತ್ತಡ ಇದೆ, ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಆಮಿಷ ಇದೆ, ಅವರು ಶಾಮೀಲಾಗ್ತಾರೆ. BLEಗಳು ನ್ಯಾಯಸಮ್ಮತವಾಗಿ ಮಾಡೋದಿಲ್ಲ. ರಾಜ್ಯ ಸರ್ಕಾರದ ಹುನ್ನಾರ ಇದೆ. ಇದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸರ್ಕಾರ. ಆದ್ದರಿಂದ ನಾವು ಏನು ಬೇಕಾದ ಅಕ್ರಮ ಆಗಬಹುದು, ಅದಕ್ಕೆ ನಾವು ಎಚ್ಚರಿಕೆಯನ್ನು ಇರಬೇಕು ಅಂಥೇಳಿ ನಾವು ಸೂಚನೆ ಕೊಟ್ಟಿದ್ದು. ಅದೇ ಪ್ರಕಾರ ಈಗ ನಡೆದಿದ್ದು. ನಾನು ಅದಕ್ಕೆ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಎಲ್ಲ ಜಿಲ್ಲೆಗಳಲ್ಲಿ ಸ್ಕ್ವಾಡ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಚೆಕ್ ಮಾಡಬೇಕು, ಸರ್ಪ್ರೈಸ್ ಚೆಕ್ ಮಾಡಬೇಕು.
ಎಲ್ಲಿ ಅಕ್ರಮ ಆಗಿದೆ ಅಲ್ಲೇ ಸ್ಥಳೀಯವಾಗಿ ಸಸ್ಪೆಂಡ್ ಆಗಬೇಕು. ನಾವು ಎಲೆಕ್ಷನ್ ಮಾಡಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಮಾಡ್ತಾರಲ್ಲ, ಯಾರು ಎಲ್ಲರ ಅಕ್ರಮ ಮಾಡಿದ್ರು ಅಂದರೆ ಕೂಡಲೇ ಅಲ್ಲೇ ಕೇಸ್ ಹಾಕ್ತಾರೆ ಮತ್ತು ಯಾವ ಅಧಿಕಾರಿ ಇದ್ದರೆ ಅವನ್ನ ಸಸ್ಪೆಂಡ್ ಮಾಡ್ತಾರೆ. ಆ ಕೆಲಸ ಈಗ ಆಗಬೇಕು. ಇಲ್ಲದೇ ಇದ್ದರೆ ನ್ಯಾಯಸಮ್ಮತವಾಗಿರುವಂಥ ಮತದಾರ ಪರಿಷ್ಕರಣೆ ಆಗದೆ ಮತದಾರ ಪಟ್ಟಿ ತಯಾರಾದರೆ ಪ್ರಜಾಪ್ರಭುತ್ವಕ್ಕೆ ಭಾಳ ದೊಡ್ಡ ಹಿನ್ನಡೆ. ಅಧಿಕೃತವಾಗಿರುವಂಥ ಮತದಾರರಿಗೆ ಹಕ್ಕನ್ನು ಕಸ್ಕೊಳ್ಳುವಂಥ ಕೆಲಸ ಆಗಬಾರ್ದು. ಅನಧಿಕೃತವಾಗಿರುವಂಥವ್ರನ್ನ ಈಗಾಗಲೇ ಹೇಳಿದ್ವಲ್ಲ 2,000 3,000 ಅವ್ರು ಮುಂದುವರಿಬಾರ್ದು. ಮತ್ತು ಈಗ ಹೊಸದಾಗಿ ಸೇರಿಸುವಂಥದ್ರಲ್ಲೂ ಕೂಡ ಅಕ್ರಮ ಆಗಬಾರ್ದು. ಈ ಎಚ್ಚರಿಕೆಯನ್ನು ನಾನು ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದರ ನೇರ ಹೊಣೆಯನ್ನು ಹೊರಬೇಕು. ಗದಗ ಜಿಲ್ಲಾಧಿಕಾರಿಗಳು ಎಲ್ಲ ವರದಿಯನ್ನು ತರಿಸಿ ಸಂಬಂಧಪಟ್ಟವ್ರನ್ನ ಸಸ್ಪೆಂಡ್ ಮಾಡಬೇಕು. ಅದೇ ರೀತಿ ಹಾವೇರಿ ಜಿಲ್ಲಾ ಅಧಿಕಾರಿಗಳು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆಗ್ರಹವನ್ನು ಮಾಡ್ತೀವಿ. ಅಲ್ಲ, ಮುಂಚೆನೇ ಇತ್ತು. ಮ್ಯಾಪಿಂಗ್ನಲ್ಲಿ ಮಾಡಿದರೂ ಕೂಡ ಇವು 3 ಉಳಿದಿದ್ದಾವೆ. ಈಗ ಪರಿಷ್ಕರಣೆ ಮಾಡುವಾಗ ಇವನ್ನೆಲ್ಲ ತೆಗಿಬೇಕಾಗುತ್ತೆ. ಅಂದರೆ ಮೊದಲಿಂದನೂ ಡಬಲ್ ತ್ರಿಬಲ್ ಅದಾವ ಅಂತ ಅರ್ಥ. ಅದು ಹಿಂದಿನ ಚುನಾವಣೆಯಲ್ಲಿ 3 ಇತ್ತು, ಅದರ ಹಿಂದಿನ ಚುನಾವಣೆಯಲ್ಲೂ 3 ಇದ್ದವು. ಈಗ ಮೊನ್ನೆ ಮ್ಯಾಪಿಂಗ್ ಮಾಡಿದ್ದಾರೆ. ಮ್ಯಾಪಿಂಗ್ ಆದರೂ ಕೂಡ ಉಳಿದಿದ್ದಾವೆ. ಏನು ಮಾಡ್ತಾರೆ ಅಂತಂದರೆ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿಬಿಡುತ್ತೆ ಮಾಡೋದು, ಅಥವಾ ಒಂದು ಸತಿ ತಂದೆ ಹೆಸರು ಹೇಳೋದು. ಈಗ ಹೆಣ್ಮಕ್ಳಿದ್ದರೆ ತಂದೆ ಹೆಸರು ಹೇಳೋದು, ಒಂದು ಸತಿ ಗಂಡನ ಹೆಸರು. ಹೀಗೆ ಒಂದು ಇದು ಬದಲಾವಣೆ ಆದರೆ ಅದು ಇನ್ನೊಂದು ಹೋಟ್ರಿಗೆ ಮಾಡೋಕ್ಕೆ ಅವಕಾಶ ಸಿಕ್ಬಿಡ್ತಿದೆ ಆ ಸಾಫ್ಟ್ವೇರಲ್ಲಿ. ಅದರಿಂದ ಇವೆಲ್ಲ ಉಳಿದಿದ್ದಾವೆ. ನಾನು ಯಾಕೆ ಎಚ್ ಕೆ ಪಾಟೀಲ್ ಕೊಟ್ಟಿನಿ ಅಂದರೆ, ಎಚ್ ಕೆ ಪಾಟೀಲ್ರು ಅನ್ನುವಂಥ ಒಬ್ಬ ಸೀನಿಯರ್ ರಾಜಕಾರಣಿ ಮಂತ್ರಿಯ ಹೆಸರಿನಲ್ಲೇ 3 ಇರಬೇಕಾದ್ರೆ, ಅಂದರೆ ಸರಳವಾಗಿ ಗೊತ್ತಾಗುವಂಥ ಹೆಸರುಗಳಿವೆಲ್ಲ. ಇನ್ನು ಗೊತ್ತಿಲ್ಲದ ಎಷ್ಟೆಷ್ಟು ಹೆಸರು ಈಗ ನಾನೆಲ್ಲ ಕೊಟ್ಟನಲ್ಲ, ಈಗ 3-4. ಹಾಂ, 2 ಕಡೆ ತೊಗೊಳೋದಲ್ಲ, ಒಂದ್ರಾಗ ಇದೆ ಅಲ್ರಿ. ಈಗ ಇಲ್ಲಿ 2 ಕಡೆ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ನಿಮ್ಗೆ ಕೊಡ್ತೀವಿ, ನೀವು ನೋಡಲ್ಲ ವೋಟಿಂಗ್ ಲಿಸ್ಟ್ ತೆಗೆದು. ಹಾಂ, ಈಗ ಬಂದಿದೆಯಲ್ಲ ಮತ್ತೆ. ಸರ್, ಇದು ಅಂಗನವಾಡಿ ಮಸೀದಿ ಬೇರೆ ಬೇರೆ ಕಡೆ ಗುಂಪು ಮಾಡಿದವ್ರ ಮೇಲೆ ಅಂದ್ರೆ ಪೂರ ಅವ್ನು ಕ್ಯಾನ್ಸಲ್ ಮಾಡ್ಬೇಕಂತಾರೋ ಅಥವಾ ಏನು ಮಾಡ್ತಾರೆ? ಹೌದು, ಫಸ್ಟ್ ಆಫ್ ಆಲ್ ಅವ್ನು ಸಸ್ಪೆಂಡ್ ಮಾಡಬೇಕು. ರೂಲ್ಸ್ ಏನಿದೆ, ಮನೆಗೆ ಹೋಗಿ ಆ ಇಂಡಿವಿಜುವಲ್ ಮನೆಯಲ್ಲಿ ಕೂತ್ಕೊಂಡು ಮಾಡಬೇಕು ಅಂತ ರೂಲ್ಸ್ ಇದೆ. ಇವರು ಗುಂಪಾಗಿ ಒಂದು ಕಡೆ ಕೂತ್ಕೊಂಡು ಕಲ್ಯಾಣ ಮಂಟಪ ಮಸೂತಿ ಅಲ್ಲೆಲ್ಲ ಕೂತ್ಕೊಂಡು ಮಾಡೋದ್ರಿಂದ ಅಲ್ಲಿ ಯಾರಿಗೆ ಬೇಕೋ ಅವ್ರ ಸ್ಕ್ಯಾನಿಂಗ್ ಆಗುತ್ತೆ. ಯಾರು ಬಿಡಬೇಕೋ ಅಲ್ಲಿ ಅವ್ರು ಸ್ಕ್ಯಾನಿಂಗ್ ಮಾಡೋದು ಬಿಟ್ಟರೆ ನಮ್ಮ ಊಟ ಹೋಗ್ಬಿಡ್ತೈತೆ. ಅಕ್ರಮ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳು. ಅದಕ್ಕೆ ಬಂಚಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರಂದರೆ ಅಕ್ರಮ ಆಗೋ ಸಾಧ್ಯತೆ ಇದೆ. BLನೇ ಹೋಗಿ ಬಂಚಲ್ಲಿ ಕೂತ್ಕೊಂಡು ಅವ್ನು ಮಾಡ್ತಾನಂದ್ರೆ ಮನೆಗೆ ಸ್ಟಿಕ್ಕರ್ ಹಚ್ಬೇಕು ಅವ್ರು ಫಾರ್ಮ್ ಕೊಟ್ಟು. ಹಾಂ, ಎಷ್ಟಿದ್ದಾವೆ ಏನಿದ್ದಾವೆ ನೀವು ಬಂಚಲ್ಲಿ ಮಾಡಿದಾಗ ಅವ್ರು ಏನು ಕೊಡ್ತಾರೆ ಅದನ್ನು ನೀವು ಮಾಡ್ತೀರಿ. ವೆರಿಫಿಕೇಷನ್ ಎಲ್ಲಾಗುತ್ತೆ. ಇಂಡಿವಿಜುವಲ್ ಹೋದಾಗ ಅವ್ರ ವೋಟರ್ ID-ನೋ ಅವರ ಆಧಾರ್ ಕಾರ್ಡ್ನೋ ಅಥವಾ ರೇಷನ್ ಕಾರ್ಡು ಒಂದು 10-12 ಇದು ಇದ್ದಾವೆ ಐಡೆಂಟಿಫಿಕೇಷನ್ಗೆ, ಅವ್ನು ನೋಡ್ಕೊಂಡು ಮಾಡ್ತಾರೆ. ಇಲ್ಲಿ ಬಂಚಲ್ಲಿದ್ದಾಗ ಯಾರು ನೋಡ್ತೀರಿ? ಇಲ್ಲ ಸರ್, ಈ ಚುನಾವಣಾ ಆಯೋಗ ಸೀರಿಯಸ್ ಆಗಿ ತಗೊಂಡಿಲ್ಲ ಸರ್. ಚುನಾವಣೆ ಆಯೋಗ ತೆಳಮಟ್ಟಕ್ಕೆ ಬಂದಿಲ್ಲ. ತೆಳಮಟ್ಟಕ್ಕೆ ಬರಬೇಕು. ನಂಬರ್ 1 ಕರ್ನಾಟಕ ಚುನಾವಣೆ. ಅದೇ ಕರ್ನಾಟಕದ ಚುನಾವಣಾ ಅಣಬು ಕುಮಾರ್ ಇದನ್ನು ಗಂಭೀರವಾಗಿ ತೊಗೋಬೇಕು. ಅಣಬು ಕುಮಾರ್ನೂ ಕೂಡ ರಾಜ್ಯ ಸರ್ಕಾರ ನೇಮಿಸಿರುವಂಥದ್ದೇ. ಅವನು ರಾಜ್ಯ ಸರ್ಕಾರದ IAS. ಅದು ಗಂಭೀರವಾಗಿ ತೊಗೋಬೇಕು. ಎಲ್ಲ ಕಂಪ್ಲೇಂಟ್ಗಳಿಗೆ ಸುಮ್ಮನೆ DC-ಗಳಿಗೆ ಹೇಳಿದ್ರಾಗಲ್ಲ. DC ಮತ್ತು ಮಂತ್ರಿಗಳ ಕೈಯಲ್ಲಿದ್ದಾರೆ ಟ್ರಾನ್ಸ್ಫರ್. DC ಮೊದಲಂಗೇನು ಇಂಡಿಪೆಂಡೆಂಟ್ ಇಲ್ಲ. ಈ ಎಮ್ಯುನೇಷನ್ ಫಾರ್ಮ್ ಕೊಟ್ಟು ಆ ಮನೆಗೆ ಸ್ಟಿಕ್ಕರ್ ಹಚ್ಚಿ ಬರ್ಬೇಕು. ಹೌದು, ಹೊಳ್ಳಿ ಮತ್ತೆ ಇಸ್ಕೊಂಡಿಂದ ಮತ್ತೊಂದು ಸ್ಟಿಕ್ಕರ್ ಹಚ್ಚಬೇಕು. ಅದು ಅಂದರೆ ಪ್ರೊಸೆಸ್ ಮುಗೀತು ಅಂತ. ಮನೆಯಾಗಿಲ್ಲ ಅನ್ನೋದಕ್ಕೆ ಒಂದು ಸ್ಟಿಕ್ಕರ್ ಐತಿ. ಕರೆಕ್ಟ್ ಸ್ಟಿಕ್ಕರ್ ನಾವು ಹಾಕಿರಲ್ಲ ಮನೆಗೆ ಇಲ್ಲ ಅಂದ್ರೆ ಒಂದು ಸ್ಟಿಕ್ಕರ್ ಐತಿ. ಹೌದು, ಅವೇನು ಮನೆಗೆ ಬಂದೇ ಇಲ್ಲ ಅವು. ವಿಡಿಯೋ ಹಾಂ